ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಭಯ್ ಫೌಂಡೇಶನ್ ಇಂದ 5ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಅದ್ದೂರಿ ಉದ್ಘಾಟನೆ ಸಮಾರಂಭ. ಬಳ್ಳಾರಿ ನಗರದ ಎನ್ಸಿಸಿ ಮೈದಾನದಲ್ಲಿ ಅಭಯ್ ಫೌಂಡೇಶನ್ ಏರ್ಪಡಿಸಿದ್ದ 5ನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟಿಸಿ ಮಾತನಾಡಿ, ಬಳ್ಳಾರಿ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡೆಯಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರುತ್ತೆ. ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿದರು. ಈ ಟೂರ್ನಮೆಂಟ್ನಲ್ಲಿ ಪೊಲೀಸ್ ಇಲಾಖೆ, ವಕೀಲರು ಸೇರಿದಂತೆ ನಾನಾ ಇಲಾಖೆಯಿಂದ ಹಲವು ತಂಡಗಳು ಭಾಗವಹಿಸಿದ್ದು ವಿಶೇಷವಾಗಿದೆ. ವರ್ಷದಿಂದ ವರ್ಷಕ್ಕೆ ಅಭಯ್ ಫೌಂಡೇಶನ್ ಅವರು ಏರ್ಪಡಿಸುವ ಈ ಟೂರ್ನಮೆಂಟ್ನಲ್ಲಿ ತಂಡಗಳು ಹೆಚ್ಚುತ್ತಿವೆ. ಈ ವರ್ಷ 28 ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿರುವುದು ಅಭಯ್ ಫೌಂಡೇಶನ್ನ ಸಮಾಜಮುಖಿ ಕೆಲಸಗಳೇ ಕಾರಣ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಜಿಲ್ಲಾ ಘಟಕದಿಂದ ಹೊಸ ಓದು ಕಾರ್ಯಕ್ರಮದ ಅಡಿಯಲ್ಲಿ ರವೀಂದ್ರ ಮುದ್ದಿ ಅವರ ಸಿಗ್ನಲ್ ಜಂಪ್ ಕಥಾ ಸಂಕಲನದ ಸಂವಾದ. ಕಥೆಗಾರ ರವೀಂದ್ರ ಮುದ್ದಿ ಅವರ ಸಿಗ್ನಲ್ ಜಂಪ್ ಕಥಾ ಸಂಕಲನದ ಸಂವಾದವನ್ನ ಬಳ್ಳಾರಿ ನಗರದ ಕನ್ನಡ ಭವನದಲ್ಲಿ ಜನವರಿ 12ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಸಿದ್ದರಾಮ ಕಲ್ಮಠ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಪತ್ರಕರ್ತರಾದ ಕೆಎಂ ಮಂಜುನಾಥ್ ಕಥಾ ಸಂಕಲನದ ಬಗ್ಗೆ ಸಂವಾದ ಮಾಡಲಿದ್ದಾರೆ ಎಂದು ಹೊಸ ಓದು ಸಂಚಾಲಕರಾದ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಗಾಹಾಳ್ ತಿಳಿಸಿದರು. ಗಮನ ಸೆಳೆದ ಮುಸ್ಲಿಂ ಯುವ ಉದ್ಯಮಿಯ ಅಯ್ಯಪ್ಪ ಮಾಲಾಧಾರಿಗಳ ಸೇವಾ ಕಾರ್ಯಕ್ರಮ. ದಾವಣಗೆರೆ ಜಿಲ್ಲೆಯ ಜಗಳೂರಿನ ಜೈ ಭಾರತ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಗಳೂರಿನ ಯುವ ಉದ್ಯಮಿಗಳಾದ ಬರ್ಕತ್ ಅಲಿ ಹನುಮಂತಪುರ ಅವರು ಜಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪ್ರೋತ್ಸಾಹ, ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಎಲ್ಲರಿಂದಲೂ ಸೈ ಅನ್ನಿಸಿಕೊಂಡ ಯುವ ಉದ್ಯಮಿ ಬರ್ಕತ್ ಅಲಿ ಅವರ ಈ ರೀತಿಯ ಭಾವೈಕ್ಯತೆ ಮೂಡಿಸಲು ಈ ಕಾರ್ಯಕ್ಕೆ ಜನ ಮೆಚ್ಚುಗೆ ಪಾತ್ರವಾಗಿದೆ. ಈ ಸಂದರ್ಭದಲ್ಲಿ ಕೆಪಿ ಪಾಲಯ್ಯ, ಹೊಸಪೇಟೆಯ ಉದ್ಯಮಿಗಳಾದ ಕಿರಣ್ ಅಹಮದ್ ಅಲಿ, ಮರೇನಹಳ್ಳಿ, ಜಗಳೂರಯ್ಯ, ನಾಗರಾಜ್, ಅನ್ವರ್ ಅಕ್ಬರ್, ಶಾರುಖ್, ಶಕೀಬ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವನಸಿರಿ ಸಂಜೀವಿನಿ ಮಹಿಳಾ ಒಕ್ಕೂಟ ಮಾಸಿಕ ಸಭೆ. ತಿರುಗುಪ್ಪ ತಾಲೂಕಿನ ಮಣ್ಣೂರು ಸುರುಗು ಗ್ರಾಮ ಪಂಚಾಯಿತಿಯಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಸಸಿಗೆ ನೀರು ಹಾಕುವುದರ ಮುಖಾಂತರ ಉದ್ಘಾಟನೆ ಮಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀ ಶಿವಮೂರ್ತಿ, ಸಂಘದ ಅಧ್ಯಕ್ಷರು ಶ್ರೀಮತಿ ನಂದಿನಿ, ಉಪಾಧ್ಯಕ್ಷರು ಶ್ರೀಮತಿ ಪಾರ್ವತಿ ಮತ್ತು ಅಜೀಶ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಒಟ್ಟು 85 ಸಂಘಗಳಿದ್ದು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಸಂಘಕ್ಕೆ ಅನುದಾನ ಬರುತ್ತೆ. ಅದನ್ನ ಪ್ರತಿ ಸಂಘಕ್ಕೆ ತೆಗೆದುಕೊಂಡು ಹಣ ತಮ್ಮ ಕಿರು ಉದ್ದಿಮೆ, ವಿವಿಧ ರೀತಿಯ ದಿನಸಿನ ಚಟ್ನಿ ತಯಾರಿಸುವುದು, ಪುಟ್ಟಿ ಎಣಿಸುವುದು ಮತ್ತು ಹೊಲಿಗೆ ಯಂತ್ರ ತೆಗೆದುಕೊಂಡು ಬಟ್ಟೆ ಹೊಲಿಯುವುದು, ಇನ್ನು ಏನಾದರೂ ಬಹಳಷ್ಟು ತಮಗೆ ಬೇಕಾದ ಕಿರು ಉದ್ಯಮಗಳಿಗೆ ಸಂಘದಿಂದ ಹಣ ತೆಗೆದುಕೊಂಡು ನಂತರ ಪ್ರತಿ ತಿಂಗಳು ಒಕ್ಕೂಟಕ್ಕೆ ಹಣ ಕಟ್ಟುವುದು. ಆರೋಗ್ಯದ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಮನೆ ಸುತ್ತಮುತ್ತ ಮತ್ತು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋಣ, ಸಾರ್ವಜನಿಕರಿಗೆ ತಿಳಿಸೋಣ ಎಂದು ಸಭೆಯಲ್ಲಿ ತಿಳಿಸಲಾಯಿತು.